ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ವಿಶ್ವಬ್ರಾಹ್ಮಣ ಟಿಫನ್ ಊಟ ಅಂತ ಹೋಟೆಲ್ ರೀತಿಯಲ್ಲಿ ಯಾವ ರೀತಿ ಸಾಂಬಾರು ಮಾಡಿರ್ತಾರೆ, ಏನು ಅಡುಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ವಿಶ್ವಬ್ರಾಹ್ಮಣ ಹೋಟೆಲ್ ಅನ್ನೋದು ನಮ್ಮದೇ ಕಣ್ರಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೆ ಇಷ್ಟ ಆಗಿರೋ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಹೋಟೆಲ್ನಲ್ಲಿ ಯಾವುದೇ ಫುಡ್ ಕಲರ್ ಆಗಲಿ, ಈಸ್ಟ್ ಆಗಲಿ ಅಥವಾ ಟೇಸ್ಟಿಂಗ್ ಸಾಲ್ಟ್ ಆಗಲಿ ಯಾವುದು ಸಹ ಬಳಸಲ್ಲ. ಯಾವ ರೀತಿ ನಾವು ಅಡುಗೆ ಮಾಡ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಈ ರೀತಿ ತರಕಾರಿ ಸಾಂಬಾರು ಮಾಡೋಣ ಅಂತ ನಾವು ಈ ರೀತಿ ಮಿಕ್ಸ್ ತರಕಾರಿಗಳನ್ನ ತೊಗೊಂಡಿದ್ದೀನಿ. ನೋಡಿ, ಬೀನ್ಸು, ಸೋರೆಕಾಯಿ, ಸೌತೆಕಾಯಿ, ಬದನೆಕಾಯಿ, ಈ ರೀತಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ನಾವು ಸಾಂಬಾರು ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ, ಖಂಡಿತ ಮಿಕ್ಸ್ ತರಕಾರಿ ಹಾಕಿ ಮಾಡೋದ್ರಿಂದ. ಹಾಗೆ ನಾವು ಸಾಂಬಾರಿಗೆ ಹೆಸರುಬೇಳೆ, ತೊಗರಿಬೇಳೆ ಎರಡೂ ಸಹ ಹಾಕ್ತೀವಿ. ನೋಡಿ, ಇಲ್ಲಿ ಕಪ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಅಳತೆನಲ್ಲಿ ನಾವು ತೊಗೊಳ್ತೀವಿ. ಕಪ್ ಅಳತೆನಲ್ಲಿ ತೊಗೊಂಡು ಎರಡೂ ಬೇಳೆನ ಈ ರೀತಿಯಾಗಿ ನೀರಿನಿಂದ ತೊಳೆದು ನೀಟಾಗಿ ನಾವು ಕುಕ್ಕರ್ ಸೇರಿಸ್ಕೊತೀವಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ತೊಳೆದಿರೋ ಅಂಥ ಬೇಳೆನ ಕುಕ್ಕರ್ಗೆ ಸೇರಿಸ್ಕೊಂಡು ನೀರು ಸೇರಿಸಿ ಮುಚ್ಚಳ ಹಾಕಿ ಹಾಗೆ 2 ವಿಷಲ್ ಬರ್ಸ್ಕೊತೀವಿ. ಮತ್ತು ಖಾರಕ್ಕೆ ಟೊಮೊಟೊ, ಈರುಳ್ಳಿ, ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀವಿ. ನೋಡಿ, ತರಕಾರಿನ ನಾವು ಕುಕ್ಕರ್ನಲ್ಲಿ ಬೇಯಿಸಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ಚೆನ್ನಾಗಿ ತರಕಾರಿ ಬಂದರೆ ಅದು ಅಷ್ಟೊಂದು ರುಚಿ ಅನಿಸಲ್ಲ. ಮೀಡಿಯಮ್ ಅಲ್ಲೇ ತರಕಾರಿ ಬಂದರೆ ಸಾಕಾಗುತ್ತೆ. ಹಾಗಾಗಿ ಪಾತ್ರೆನೆಲ್ಲ ಇಟ್ಟು ತರಕಾರಿ ಬೇಯಿಸ್ಕೊತೀವಿ. ಹಾಗೆ ನೋಡಿ, ಇನ್ನೊಂದು ವಿಷಯ ಗೊತ್ತಾ, ನಾವು ಸಾಂಬಾರಿಗೆ ಮನೆ ಸಾಂಬಾರು ಪುಡಿನೇ ಬಳಸ್ತೀವಿ. ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಸಾಂಬಾರು ಪುಡಿಗೆ. ಹಾಗೆ ರುಬ್ಬಿರೋ ಅಂಥ ಮಿಶ್ರಣ ಎಲ್ಲ ಹಾಕಿ, ಅಂದರೆ ಈರುಳ್ಳಿ, ಟೊಮೊಟೊ, ಬೆಂದಿರೋಂಥ ಬೇಳೆ, ಹುಣಸೆಹಣ್ಣು, ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ಕೊಂಡು ಹೋಟೆಲ್ಗೆ ಬಂದು ಒಗ್ಗರಣೆ ಹಾಕಿ ಕುದಿಸ್ಕೊಂಡ್ಮೇಲೆ. ಹಾಗೆ ನೋಡಿ, ಅನ್ನ ನೋಡ್ತಾ ಇರ್ಬೋದು ನೀವು. ನಾವು ಯಾವುದೇ ರೀತಿಯಾಗಿ ಸೋಡಾ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಬೇರೆ ಥರ ಮಿಕ್ಸಿಂಗು ಏನೂ ಮಾಡಲ್ಲ ನಾವು. ಆ ರೀತಿಯೆಲ್ಲ ನಾವು ಏನೂ ಹಾಕೋಕ್ಕೋಗಲ್ಲ. ನೋಡಿ, ಸ್ಪೆಷಲ್ಲಾಗಿ ಮುದ್ದೆ ನಮ್ಮ ಹೋಟೆಲ್ನಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಮುದ್ದೆ ಅಂತೂ ನಮ್ಮದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ನಮ್ಮದು ಸ್ಪೆಷಲ್ ಅಂದರೆ ಮುದ್ದೆ, ಸಾಂಬಾರು. ಈ ಕಡೆ ರಸಮ್ ಇಟ್ಟಿದ್ವಿ. ರಸಮ್ಮು ಮಾಡೋದು ನಿಮ್ಗೆ ಗೊತ್ತೇ ಇರುತ್ತಂತ ತೋರಿಸ್ತಿಲ್ಲ. ಹಾಗಾಗಿ ನೋಡಿ, ಬಿಸಿ ಬಿಸಿಯಾದ ಮುದ್ದೆ ರೆಡಿ ಆಯಿತು. ನೋಡಿ, ಹೊಗೆ ಹೋಗ್ತಾ ಇದೆ, ನಿಮ್ಗೆ ಸರಿಯಾಗಿ ಕಾಣ್ತಾ ಇದೆಯೋ ಇಲ್ಲೋ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತೂ ಫಸ್ಟ್ ಕ್ಲಾಸಾಗಿ ತಿಂತಾರೆ ನಮ್ಮ ಹೋಟೆಲ್ನಲ್ಲಂತೂ. ನೋಡಿ, ಈ ರೀತಿಯಾಗಿ ಮಾಡ್ಕೊತೀವಿ. ನೋಡಿ, ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಒಂದು ರೇಕ್ ಅಂತಾರೆ ಇದನ್ನು, ಅಂದರೆ ಮುದ್ದೆ ಮುಗ್ಚೋ ಅಂಥ ಸಾಧನ ಅಥವಾ ರೇಕು ಅಂತಾರೆ. ಇದು ನಮ್ಮ ಯಜಮಾನ್ರೇ ಮಾಡಿಕೊಟ್ಟಿರೋದು. ಈ ರೇಕ್ ಅಂತೂ ಹಿತ್ತಾಳಿನಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಇದೇ ಇರುತ್ತೆ. ಕೆಲವರುಗಳು ಸ್ಟೀಲ್ದು ಇಟ್ಟಿರ್ತಾರೆ, ನಮ್ಮ ಮನೇಲಿ ಇದು ಹಿತ್ತಾಳಿದೆ ಇದೆ. ಇದರ ಸಹಾಯದಿಂದ ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡಿಕೊಂಡು ನೀಟಾಗೆ ಒಂದೇ ಕೈಯಿಂದ ಮುದ್ದೆ ಎಲ್ಲ ನೀಟಾಗೆ ಮಾಡ್ಕೊತೀವಿ ಎಲ್ಲ. ನೋಡಿ, ಈ ರೀತಿಯಾಗಿ ನೋಡ್ದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ನೋಡೋ ಹೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಮುದ್ದೆಗೂ ಸಹ ಬೇರೆ ಕಡೆ ಬೇರೆ ರೀತಿಯಲ್ಲೆಲ್ಲ ಗಂಜಿ ಅಂತೆ, ಇನ್ನು ಏನೇನೋ ಹಾಕ್ತಾರೆ, ತುಪ್ಪ ಅಂತೆ, ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾರೆ, ಬೇಗ ಬೆಂದ್ಬಿಡುತ್ತೆ ಮತ್ತು ಚೆನ್ನಾಗಿ ನೈಸಾಗಿರುತ್ತೆ ಅಂತ. ಅಂಥದ್ದೇನೇ ಮಿಕ್ಸಿಂಗ್ ಆಗಲಿ ನಮ್ಮ ಹೋಟೆಲಲ್ಲಿ ಮಾಡಲ್ಲ. ಮಾಮೂಲಿ ರಾಗಿ ಹಿಟ್ಟು ಮತ್ತು ನುಚ್ಚಾಕ್ತೀವಿ ಮುದ್ದೆಗೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ, ಮುದ್ದೆ ತಿನ್ನೋರ್ಗಾಗಲಿ ಮುದ್ದೆ ಮಾಡೋರ್ಗಾಗಲಿ ಇದು ಪರ್ಫೆಕ್ಟ್ ಮುದ್ದೆ, ಯಾವುದು ಮಿಕ್ಸಿಂಗ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಆಗುತ್ತೆ. ನೋಡಿ, ಇಷ್ಟು ಮಾತ್ರ ಮುದ್ದೆಗಳು ನಮ್ಮ ಹೋಟೆಲಲ್ಲಿ ಮಾಡ್ಕೊತೀವಿ. ನಮ್ಮದು ಹೋಟೆಲು ಮಧ್ಯಾಹ್ನ ಓಪನ್ ಇರೋದ್ರಿಂದ ಬೆಳಗ್ಗೆ ತಿಂಡಿ ಏನಿರಲ್ಲ. ಹಾಗಾಗಿ ಮೀಡಿಯಮಾಗಿ ಮಾಡಿಕೊಂಡು ಒಂದು 4ರಿಂದ 5 ಗಂಟೆ ಹೋಟೆಲ್ಸು ಅಲ್ಲೇ ಆಫೀಸ್ ಇದೆ, ತಾಲೂಕು ಆಫೀಸು. ಹಾಗಾಗಿ ಆಫೀಸ್ ಅವರ್ಸ್ ಮಾತ್ರ. ನೋಡ್ತಿರಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ. ಅರ್ಧ ಮುಗ್ದೋಗಿದೆ, ಆವಾಗ ನಿಮ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬ್ಯುಸಿನಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಸಾರಿ. ಇದು ರಸಮ್ ಆಗಿರುತ್ತೆ ನೋಡಿ, ಟೊಮೊಟೊ, ಹುಣಸೆಹಣ್ಣು, ಬೇಳೆ ಎಲ್ಲ ಹಾಕಿ ಮಾಡಿರೋವಂಥ ರಸಮ್. ಹಾಗೆ ಇದಂತೂ ಹೇಳಲೇಬೇಕು ನಿಮಗೆ, ಬದನೆಕಾಯಿ ಚಟ್ನಿ ನಮ್ಮ ಹೋಟೆಲ್ಸ್ ಫೇಮಸ್ ಚಟ್ನಿ. ಉಪ್ಪಿನಕಾಯಿ ಕೊಡ್ತಾರೆ ಎಲ್ಲ ಹೋಟೆಲ್ನಲ್ಲೂ, ನಾವು ಉಪ್ಪಿನಕಾಯಿ ಬದಲಾಗಿ ಈ ಚಟ್ನಿನ ಕೊಡ್ತೀವಿ. ತುಂಬ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ.
ನಮ್ಮ ಹೋಟೆಲಲ್ಲಿ. ಹಾಗೆ ಬಜ್ಜಿ, ಚಪಾತಿ ಇವೆಲ್ಲ ಮಾಮೂಲೆ, ಅದೆಲ್ಲ ನಿಮ್ಗೆ ತೋರಿಸಿಲ್ಲ. ಇಷ್ಟು ಮಾತ್ರ ಇರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ವಿಶ್ವಬ್ರಾಹ್ಮಣ ಟಿಫನ್ ಊಟ ಅಂತ ನಮ್ಮದು ಮುಳಬಾಗ್ಲಿನಲ್ಲಿ ಬರುತ್ತೆ. ಹೋಟೆಲ್ ಬಂದು ನೋಡಿ, ಈ ರೀತಿಯಾಗಿ ಬಾಳೆ ಎಲೆ ಇಟ್ಟು ರೈಸ್ ಹಾಕಿ, ಸಾಂಬಾರು ಹಾಕಿ, ಚಟ್ನಿ ಸೈಡ್ಗೆ ಕೊಟ್ಟು, ಮತ್ತು ಬಜ್ಜಿ ಆಲೂಗಡ್ಡೆದು, ಬದನೆಕಾಯಿದು, ಕ್ಯಾಪ್ಸಿಕಮ್ದು, ಮೆಣಸಿನ್ಕಾಯ್ದು ಬಜ್ಜಿ ಮಾಡ್ತೀವಿ. ಈ ರೀತಿ ಬಜ್ಜಿ ಇಟ್ಟು ಕೊಡ್ತೀವಿ. ಇದಾಗಿತ್ತು ಹೋಟೆಲ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.